ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹದ್ದಿನಹಾಳ್ ಗ್ರಾಮದ ಬಹುಜನ ಸಮಾಜ ಪಕ್ಷ ಜಿಲ್ಲಾ ಉಪಾಧ್ಯಕ್ಷರಾದ ಭೂಮಾನಂದ್ ಹದ್ದಿನಹಾಳ್ ಇವರ ಹತ್ಯೆ ತನಿಖೆ ಹಾಗೂ ಭೂಮಾನಂದ್ ಇವರನ್ನ ಕೊಲೆ ಮಾಡಿ ಕಿಡಿಗೇಡಿಗಳನ್ನ ಬಂಧಿಸಬೇಕು ಮತ್ತು ಸರ್ಕಾರದಿಂದ ಇವರ ಕುಟುಂಬಕ್ಕೆ ರೂಪಾಯಿ 1 ಕೋಟಿ ಪರಿಹಾರ ಧನವನ್ನು ನೀಡಬೇಕು ಮತ್ತು ಅವರ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಒದಗಿಸಬೇಕೆಂದು ಕಲಬುರಗಿ ಜಿಲ್ಲಾ ಬಹುಜನ ಪಕ್ಷ ಜಿಲ್ಲಾ ಘಟಕ ಸರ್ಕಾರಕ್ಕೆ ಇಂದು ಒತ್ತಾಯಿಸಿತು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಯಾವುದೇ ಸೂಕ್ತ ರಕ್ಷಣೆ ಇಲ್ಲ. ಈ ಸರ್ಕಾರದಲ್ಲಿ ಬಡ ಜನರಿಗೆ ಯಾವುದೇ ಸೌಕರ್ಯಗಳು ಇಲ್ಲ. ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ನಾನು ಒಬ್ಬ ದಲಿತ ಇದ್ದೇನೆ ಎಂದು ಹೇಳುತ್ತಾರೆ. ಜಾತಿ ಪಂಗಡ ಅವರ ಬಜೆಟ್ನಲ್ಲಿ ಇಟ್ಟಿರುವಂತಹ ಹಣ ಸಿಗಬೇಕಾದ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿ ಜಾತಿ ಪಂಗಡ ಜನರಿಗೆ ಅವರ ಏಳಿಗೆಗೆ ಕೊಡಲಿ ಪೆಟ್ಟು ಕೊಟ್ಟಿದ್ದಂತಾಗಿದೆ. ಹೀಗಿರುವ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಹಾಗೂ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಸೂಕ್ತ ರಕ್ಷಣೆ ಇಲ್ಲ ಮತ್ತು ದೆಹಲಿಯಲ್ಲಿ ನಡೆದ ಘಟನೆಯನ್ನು ಕಲಬುರಗಿ ಜಿಲ್ಲಾ ಬಹುಜನ ಪಕ್ಷ ಖಂಡಿಸುತ್ತೇವೆ. ಕಲಬುರಗಿ ಜಿಲ್ಲಾ ಕಮಲಾಪುರ ತಾಲೂಕಿನ ಕಟ್ಟೋಳಿ ಗ್ರಾಮದಲ್ಲಿ ಕೂಡ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದು ಮತ್ತು ಅದೇ ರೀತಿ ಪಕ್ಕದ ಜಿಲ್ಲೆ ಯಾದಗಿರಿ ಸೋರಮರ ತಾಲೂಕಿನಲ್ಲಿ ಕೂಡ ದಲಿತರೇ ಬಹಿಷ್ಕಾರ ಹಾಕಿರುವುದನ್ನು ಬಿಎಸ್ಪಿ ಖಂಡನೆ ಮಾಡುತ್ತಿವೆ. ರಾಜ್ಯದ ಗೃಹ ಮಂತ್ರಿ ಕೂಡ ಒಬ್ಬ ಜಾತಿಯಾದರೂ ಕೂಡ ಯಾವುದೇ ರಕ್ಷಣೆ ಇರುವುದಿಲ್ಲ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ಈ ಎಲ್ಲ ಘಟನೆಗಳನ್ನು ಖಂಡಿಸಿ ಆಗಸ್ಟ್ 7ರಂದು ಬೆಳಗ್ಗೆ 11 ಗಂಟೆಗೆ ತಿಮ್ಮಾಪುರಿ ವೃತ್ತದಿಂದ ಜಿಲ್ಲಾಧಿಕಾರಿಯ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RC32 ಕನ್ನಡ ನ್ಯೂಸ್ ಕಲಬುರಗಿ. ಸಮಾನತೆ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಸೋದರರೆಲ್ಲರೂ ಕೂಡ ಸ್ವಾಗತ ಕೋರುತ್ತಾ, ದಿನಾಂಕ 4/6/2026ರಂದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದ್ದಿನಾಳ್ ಗ್ರಾಮದಲ್ಲಿ ರಾಯಚೂರು ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಭೂಮಾನಂದ್ ಇವರನ್ನು ಅಮಾನುಷ್ಯವಾಗಿ ಹತ್ಯೆಯಾಗಿದೆ. ಈ ಹತ್ಯೆ ವಿಷಯ ಏನಪ್ಪ ಅಂತಂದ್ರೆ, ದೇವಸ್ಥಾನದ ಪ್ರವೇಶಕ್ಕೆ ಆಗಿ ಏನಪ್ಪ ಅಂತಂದ್ರೆ ನಡೆದಿರ್ತಕ್ಕಂಥ ಒಂದು ಹತ್ಯೆಯಾಗಿದೆ. ಈ ಹತ್ಯೆಯನ್ನು ಬಹುಜನ ಸಮಾಜ ಪಕ್ಷ ಕಲಬುರಗಿ ಜಿಲ್ಲಾ ಘಟಕ ಖಂಡಿಸ್ತದೆ. ಭಾರತ ದೇಶದಲ್ಲಿ ಸ್ವತಂತ್ರ ಸಿಕ್ಕು ನಾವು 80ನೇ ವರ್ಷಕ್ಕೆ ನಾವು ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಭಾರತದ ಸಂವಿಧಾನದ ಮೂಲಭೂತ ನಿಯಮಗಳೇನದಾವ, ಸಮಾನತೆ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು ಮತ್ತು ಶೈಕ್ಷಣಿಕ ಹಕ್ಕು ಮತ್ತು ಸ್ವತಂತ್ರ ಧಾರ್ಮಿಕ ಹಕ್ಕು ಅಂತಕ್ಕಂಥದ್ದು ಈ ಕಾಂಗ್ರೆಸ್ ಪಕ್ಷ ಬರೀ ಸಂವಿಧಾನದ ಬಗ್ಗೆ ಮಾತಾಡ್ತದ ಹೊರತಾಗಿ ಸಂವಿಧಾನದ ಕಾನೂನುಗಳನ್ನು ಜಾರಿ ಮಾಡುವಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತ ತಿಳಿಸಿದ್ದು ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡುತ್ತೇನೆ. ಕಾರಣ ಏನಂತಂದರೆ, ರಾಜ್ಯದಲ್ಲಿ ದಲಿತರ ಮೇಲೆ ಆಗಲಿ, ಹಿಂದುಳಿದವರ ಮೇಲೆ ಆಗಲಿ, ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸಲ್ಮಾನರ ಮೇಲೆ ಆಗಲಿ ಮತ್ತು ಕ್ರೈಸ್ತರ ಮೇಲೆ ಆಗಲಿ ಅನೇಕ ಒಂದಲ್ಲ ಒಂದು ರೀತಿಯಲ್ಲಿ ಏನಪ್ಪ ಅಂತಂದ್ರೆ ಹಲ್ಲೆಗಳು, ಅವು ಅಮಾನುಷವಾಗಿರ್ತಕ್ಕಂಥ ಏನೆಲ್ಲ ರೀತಿ ಏನಪ್ಪ ಅಂತಂದ್ರೆ ಅವಮಾನೀಯವಾದಂಥ ಘಟನೆಗಳು ನಡೀತಾನೇ ಇದ್ದಾವೆ. ಇದು ಬಹುಜನ ಸಮಾಜ ಪಕ್ಷ ಸಂಪೂರ್ಣವಾಗಿ ಖಂಡನೆ ಮಾಡುತ್ತದೆ, ಆಗ್ರಹ ಪಡಿಸ್ತದೆ. ಭೂಮಾನಂದ ಹತ್ಯೆ ಇದು ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಏನಪ್ಪ ಅಂತಂದ್ರೆ ನಿಯಂತ್ರಿಸಬಹುದಾಗಿತ್ತು. ಯಾಕಂತಂದರೆ ಅಲ್ಲಿರ್ತಕ್ಕಂಥ ದೇವಸ್ಥಾನದ ಪ್ರವೇಶಕ್ಕಾಗಿ ಅನೇಕ ಬಾರಿ ಇಲ್ಲಿ ಮಾತಿನ ಚಕಮಕಿಗಳು ಮತ್ತು ನಡೆದಿದ್ದವು. ಗ್ರಾಮದಲ್ಲಿ ನಡೆದಾಗ ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣಾ ಅಧಿಕಾರಿಗಳು ಕುರಿತು ಮತ್ತು ಅಲ್ಲಿನ ತಹಸೀಲ್ದಾರ್ಗಳು ಕೂತು ಶಾಂತಿ ಸಭೆಗಳನ್ನು ಮಾಡಿದರೆ ಇವತ್ತೇನಪ್ಪ ಭೂಮಾನಂದನ ಹತ್ಯೆ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಕಾರಣ ಅಲ್ಲಿ ಎಲ್ಲ ಊರಿನ ಗ್ರಾಮದ ಜನರಿಗೆ ಕರೆಸಿ ಶಾಂತಿ ಪಾಲನಾ ಸಭೆ ಮಾಡಿ ಏನಪ್ಪ ಅಂತಂದ್ರೆ ಏನಾದರೂ ಮಾಡಿದರೆ ಇಂಥ ಕುಕೃತ್ಯಗಳೇನಪ್ಪ ಅಂದ್ರೆ ಆಗ್ತಾ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಸಂಪೂರ್ಣವಾಗಿ ಈ ರೀತಿಯ ಅಶಾಂತಿಯನ್ನು ಮೂಡಿಸುವಂಥ ಕೆಲಸದಲ್ಲಿ ಏನಪ್ಪ ಅಂದ್ರೆ ಕೆಲವು ಜನ ರಾಜಕೀಯ ಪ್ರೇರಿತವಾಗಿ ಏನಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ
ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕೈರ್ಗಿಸ್ತಾನ್, ಯುಕೆ, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2, ಜೇಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ. ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೂ ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ, ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.